ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಫೋನ್ ಪೇದಿಂದ ತಿಂಗಳಿಗೆ 699 ರೂಪಾಯಿ ಅಥವಾ 149 ರೂಪಾಯಿ ಅಥವಾ 399 ರೂಪಾಯಿಗಳು ಕಟ್ ಆಗ್ತಾ ಇರುತ್ತೆ. ಏಕೆ ಈ ರೀತಿ ಕಟ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಫ್ರೆಂಡ್ಸ್, ನೀವು ನಿಮ್ಮ ಸೋಷಿಯಲ್ ಮೀಡಿಯಾ, ನೀವು ಇನ್ಸ್ಟಾಗ್ರಾಮ್ ಅಥವಾ ನಿಮ್ಮ ಫೇಸ್ಬುಕ್ ನಲ್ಲಿ ರೀಲ್ ನೋಡುವಾಗ ಕೆಲವೊಂದು ವೆಬ್ ಸೀರೀಸ್ಗಳು ಪ್ಲೇ ಆಗ್ತಾ ಇರುತ್ತೆ. ಅವು 2 ರಿಂದ 3 ನಿಮಿಷಗಳ ತನಕ ಆ ವಿಡಿಯೋಗಳು ಇರುತ್ತೆ. ಅವುಗಳು ನಾವು ನೋಡಿರ್ತೀವಿ. ನೋಡಿದಾಗ ನಮಗೆ ಏನ್ ಅನ್ಸುತ್ತೆ, ಅವು ನೋಡ್ತಾ ನೋಡ್ತಾ ಇಂಟ್ರೆಸ್ಟ್ ಬರುತ್ತೆ ಮುಂದೆ ಏನಾಗುತ್ತೆ ಅಂತ. ಅವಾಗ ನಾವು ಏನ್ ಮಾಡ್ತೀವಿ, ನೋಡ್ತಾ ನೋಡ್ತಾ ಅಲ್ಲಿ ಕೆಳಗಡೆ ಒಂದು ಲಿಂಕ್ ಇರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ರೀಡೈರೆಕ್ಟ್ ಆಗಿ ಪ್ಲೇಸ್ಟೋರ್ಗೆ ಹೋಗಿ ಆ ಆ್ಯಪ್ಗಳು ತೋರಿಸುತ್ತೆ. ಉದಾಹರಣೆಗೆ ಕುಕ್ಕು FM ಅಥವಾ ಸ್ಟೋರಿ ಟಿವಿ ಅಂತಗಳು ಆ್ಯಪ್ಗಳು ಇರುತ್ತೆ. ಅವು ರೀಡೈರೆಕ್ಟ್ ಆಗಿ ಪ್ಲೇಸ್ಟೋರ್ ನಲ್ಲಿ ಡೌನ್ಲೋಡ್ ಆಗಿರುತ್ತೆ. ಅವಾಗ ನಾವು ಏನ್ ಮಾಡಿರ್ತೀವಿ, ಡೌನ್ಲೋಡ್ ಮಾಡಿದ ತಕ್ಷಣ ಈ ಎಪಿಸೋಡ್ ಅನ್ನ ಪೂರ್ತಿಯಾಗಿ ನೋಡ್ಬೇಕಂತ ನಾವು ಆ ಆ್ಯಪ್ ನ ಡೌನ್ಲೋಡ್ ಮಾಡಿ ಅದಕ್ಕೆ ಲಾಗಿನ್ ಕೊಟ್ಟಾಗ ಅದು ಕೇವಲ ₹1 ಅಂತ ತೋರಿಸಿರುತ್ತೆ. ಕೇವಲ ₹1 ಅಂತ ನಾವು ಪೇ ಮಾಡಿರ್ತೀವಿ. ಅವಾಗ ಏನಾಗುತ್ತೆ ಅಂದ್ರೆ, ಅವಾಗ ಅವು ₹699 ಕಟ್ ಆಗಿರುತ್ತೆ. ನಮಗ್ ಗೊತ್ತಾಗಿರಲ್ಲ ಅದು ಆಟೋ ಪೇ ಆನ್ ಆಗಿರುತ್ತೆ ಅಂತ. ಕೆಲವೊಬ್ಬರಿಗೆ ₹399 ಕಟ್ ಆಗಿರುತ್ತೆ, ಕೆಲವೊಬ್ಬರಿಗೆ ₹639, ₹699 ಈ ರೀತಿ ಕಟ್ ಆಗಿರುತ್ತೆ. ಇವಾಗ ಆ ಫೋನ್ ಪೇ ನಲ್ಲಿ ಆಟೋ ಪೇ ನ ಹೇಗೆ ಆಫ್ ಮಾಡೋದಂತ ಇವಾಗ ನಾವು ಸ್ಕ್ರೀನ್ ರೆಕಾರ್ಡ್ ನಲ್ಲಿ ತಿಳ್ಕೊಳ್ಳೋಣ. ಬನ್ನಿ ಇವಾಗ ಆಟೋ ಪೇನ ಹೇಗೆ ಆಫ್ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಇವಾಗ ನೀವು ಮೊದಲಿಗೆ ನಿಮ್ಮ ಫೋನ್ಪೇ ಅಥವಾ ಬೇರೆ UPI ಆ್ಯಪ್ಗಳು ಇರುತ್ತೆ, ಅಥವಾ ಉದಾಹರಣೆಗೆ ಗೂಗಲ್ ಪೇ, ಪೇಟಿಎಮ್ ಮತ್ತು ಭೀಮಾ UPI ಇಂಥ ಅಪ್ಲಿಕೇಶನ್ಗಳು ಇರುತ್ತೆ. ಯಾವ ಅಪ್ಲಿಕೇಶನ್ನಲ್ಲಿ ದುಡ್ಡು ಕಟ್ ಆಗ್ತಾ ಇರುತ್ತೆ ಅಲ್ವಾ, ಆ ಅಪ್ಲಿಕೇಶನು ಓಪನ್ ಮಾಡಿ. ನಾನು ಇವಾಗ ಉದಾಹರಣೆಗೆ ಫೋನ್ಪೇನ ಓಪನ್ ಮಾಡ್ತಾ ಇದ್ದೇನೆ. ಓಪನ್ ಮಾಡಿದ ತಕ್ಷಣ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ನ ಫಿಂಗರ್ನ ಎಂಟ್ರಿ ಮಾಡಿ. ಇವಾಗ ನೀವು ಏನು ಮಾಡಬೇಕಾಗುತ್ತೆ ಅಂದರೆ, ಇಲ್ಲಿ ಸರ್ಚ್ ಬಟನ್ ಇದೆ ನೋಡಿ, ಇಲ್ಲಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಆಟೋ ಅಂತ ಸರ್ಚ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿರಿ, ಆಟೋ ಪೇ ಅಂತ ಬಂದಿದೆ ನೋಡಿ, ಇಲ್ಲಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ಇಲ್ಲಿ ನೀವು ಮೊದಲಿಗೆ ಎಷ್ಟು ಕಟ್ ಆಗಿದೆ ಅದು ಎಲ್ಲ ಡೀಟೇಲ್ಸ್ಗಳು ಇಲ್ಲಿ ಇರುತ್ತೆ. ಇವಾಗ ನೀವು ಆನ್ ಗೋಯಿಂಗ್ ಅಂತ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡಿ ಸ್ಟೋರಿ ಟಿವಿ ಅಂತ ಸೆಲೆಕ್ಟ್ ಆಗಿದೆ ನೋಡಿ. ಇಲ್ಲಿ ಆಟೋ ಪೇ ಆ್ಯಕ್ಟಿವ್ ₹1 ವಾಸ್ ಪೇಯ್ಡ್, ಇವತ್ತಿನ ಡೇಟಿಗೆ ಕಟ್ ಆಗಿದೆ. ನಾನು ಉದಾಹರಣೆಗೆ ಅದು ಡೌನ್ಲೋಡ್ ಮಾಡಿ ತೋರಿಸ್ತಾ ಇದ್ದೇನೆ ಹೇಗೆ ಕಟ್ ಆಗಿರುತ್ತೆ ಅಂತ. ಇವಾಗ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಆಟೋ ಪೇ ಸೆಟ್ಟಿಂಗ್ನಲ್ಲಿ ಅಮೌಂಟು $699 ಇದೆ ಅಂತೆ. ಅಂದರೆ ಇವತ್ತಿನ ಡೇಟ್ ಮುಗಿಯೋತ್ತಿಗೆ ಅಂದರೆ ಮಧ್ಯರಾತ್ರಿ ನಿಮ್ಮದು ₹699 ಕಟ್ ಆಗಿರುತ್ತೆ. ಇಲ್ಲಿ ನೋಡಿ ಪೇಮೆಂಟ್ ಸಕ್ಸಸ್ಫುಲಿ ಅಂತ ಬಿ ಬಂದಿದೆ. ಇಲ್ಲಿ ನೋಡಿ ನಂದು ₹1 ಕಟ್ ಆಗಿ ಕೆಳಗಡೆ ಇಲ್ಲಿ ಆಟೋ ಪೇ ಅಂತ ಬಂದಿದೆ ನೋಡಿ ಇಲ್ಲಿ. ಇವಾಗ ಇದನ್ನು ಹೇಗೆ ಆಫ್ ಮಾಡೋದು ಅಂದರೆ, ಇಲ್ಲಿ ಕೆಳಗಡೆ ಡಿಲೀಟ್ ಆಟೋ ಪೇ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ಡಿಲೀಟ್ ಆಟೋ ಪೇ ಅಂತ ಬಂದು ಇಲ್ಲಿ ಕನ್ಫರ್ಮ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಇವಾಗ ಪೊತ್ತೆ ಬ್ಲರ್ ಆಗಿರುತ್ತೆ ಅಥವಾ ಬ್ಲ್ಯಾಕ್ ಆಗಿರುತ್ತೆ. ಇವಾಗ ನಾವು ಹಾಕಿರುವ ಪಿನ್ನ ಎಂಟ್ರಿ ಮಾಡಿ. ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಇಲ್ಲಿ ನೋಡಿ ಆಟೋ ಪೇನ ಡಿಲೀಟೆಡ್ ಆಗಿದೆ. ಇವಾಗ ಮೆಸೇಜ್ ಕೂಡ ಬಂದಿರುತ್ತೆ, ಏನಂತ, ಯುವರ್ UPI ಆಟೋ ಪೇ ಮ್ಯಾಂಡೇಟರಿ ಸಕ್ಸಸ್ಫುಲಿ ರಿಕವರ್ಡ್ ಅಂತ ಹೇಳುತ್ತೆ. ಅಂದರೆ ನಿಮ್ಮ ಆಟೋ ಪೇನ ಡಿಲೀಟ್ ಮಾಡಲಾಗಿದೆ ಅಂತ ಬಂದಿದೆ. ಇದು ನೋಡಿ, ಇವಾಗ ಇಟ್ಟತನ ಇಲ್ಲಿ ಅಕ್ಷರಗಳು ಅಥವಾ ಅಮೌಂಟ್ ಅಂತ ಇದೆಯಲ್ಲ, ಇದು ಫುಲ್ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇತ್ತು. ಇವಾಗ ಡಿಲೀಟ್ ಆದ ತಕ್ಷಣ ಸ್ವಲ್ಪ ಬೂದ್ ಬಣ್ಣಗೆ ತಿರುಗಿದೆ. ಇವಾಗ ನೋಡಿ, ಇಲ್ಲಿ ನನ್ನ ಬ್ಯಾಂಕ್ ನೇಮ್ ಬಿ ಕೂಡ ಬೂದ್ ಬಣ್ಣಕ್ಕೆ ತಿರುಗಿದೆ. ಇಲ್ಲಿ ಆಟೋ ಪೇ ಹಿಸ್ಟ್ರಿ ನೋಡಿ, ₹1 ಕಟ್ ಆಗಿದ್ದು ಇಲ್ಲಿ ಹಿಸ್ಟ್ರಿ ತೋರಿಸ್ತಾ ಇದೆ. ಇಷ್ಟೇ ನೋಡಿ ಫ್ರೆಂಡ್ಸ್, ಇವಾಗ ಡಿಲೀಟ್ ಆಗಿದೆ. ಇಲ್ಲಿ ನೋಡಿ ಆನ್ ಗೋಯಿಂಗ್ ಅಂತ ಇತ್ತಲ್ವಾ, ಅದು ಹೋಗಿದೆ. ಇವಾಗ ಹಿಸ್ಟ್ರಿ ಗಾಡಿ ಬಂದಿರುತ್ತೆ. ಇಲ್ಲಿ ನೋಡಿ ನಾನು ಡಿಲೀಟ್ ಮಾಡಿದ್ದು ಇಲ್ಲಿ ಬಂದಿದೆ ನೋಡಿ.
ಈ ವಿಡಿಯೋನ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಎಲ್ಲ ರೀತಿಯ ಕಂಟೆಂಟ್ಗಳು ನನ್ನ ಚಾನಲ್ನಲ್ಲಿ ಬರುತ್ತೆ. ಅದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕನ್ನ ಆನ್ನಲ್ಲಿ ಇಟ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.